ನನ್ನ ಓದಿಸಿದ್ದು ಅವರೇನೆ. ಆರೋಗ್ಯವಾಗಿದ್ರು, ಸಡನ್ ಆಗಿ ತೀರ್ಕೊಂಡ್ರು. ಆ ಶಾಕ್ ಇಂದ ನಾನು ಆಚೆನೆ ಬರಕ್ ಆಗ್ತಿಲ್ಲ. ಅದಕ್ಕೆ ಆಫೀಸ್ಗೆ ಇನ್ಫಾರ್ಮ್ ಮಾಡಕ್ಕೂ ಆಗ್ಲಿಲ್ಲ. ಸರಿ ಆಯ್ತು, ಅದೇನಂತ ನೋಡ್ಕೊ. ಏನಾದ್ರೂ ದುಡ್ಡು ಬೇಕು ಅಂದ್ರೆ ಅಮಿತ್ ಹತ್ರ ಕೇಳಿ. ಓಕೆ, ಹುಷಾರು. ಇಷ್ಟೊತ್ತಲ್ಲಿ ಇಲ್ಲೆಲ್ಲ ನಿಂತ್ಕೋಬಾರ್ದು. ಹೋಗಿ ಮಲ್ಕೊಳ್ಳಿ. ನೀವ್ ಹೋಗಿ ಮೇಡಮ್. ಸ್ವಲ್ಪ ಹೊತ್ತು ಯಾಕೋ ಒಂಟಿಯಾಗಿರ್ಬೇಕು ಅಂತ ಅನಿಸ್ತದೆ. ಹುಷಾರು. ಏಯ್, ಏನು ನಾನಿಲ್ಲ ಅಂದಿದ್ರೆ ನನ್ನ ಬಗ್ಗೆ ಎಲ್ಲ ಸತ್ಯ ಹೇಳ್ತಿದ್ದೆ ಅಲ್ವಾ? ನನ್ಗೀಗೆ ಸತ್ಯ ಸತ್ಯ ಹೇಳೋರಿಬ್ರು ಇಷ್ಟ ಆಗಲ್ಲ. ಒಂದೇ ಒಂದ್ ಬಟನ್ ಒತ್ತಿದ್ರೆ ನಿನ್ ವಿಡಿಯೋ ಆನ್ಲೈನ್ ಅಲ್ಲಿ ವೈರಲ್ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ 1000 ಗ್ರೂಪ್ಗೆ ಶೇರ್ ಮಾಡ್ತೀನಿ. ಮನೆ ಬಿಟ್ಟು ಆಚೆ ಬರಕ್ಕಾಗಲ್ಲ ನೀನು. ಇನ್ನೊಂದ್ಸಲ ಈ ವಿಷಯನ ಯಾರ ಹತ್ರನಾದ್ರೂ ಹೇಳ್ತೀಯಾ? ಹೇಳಲ್ಲ. ನನ್ ಸತ್ರ ಈ ವಿಷಯ ಹೇಳಲ್ಲ ಯಾರ ಹತ್ರನು. ಇರಿ, ನಾನು ಕೇಳಿದೆ. ಯಾಕಕ್ಕ ಬೇಜಾರಲ್ಲಿದ್ಯಾ? ಇನ್ನೇನೆ, ನಮ್ ಜೀವನ ನೆನ್ಪಿಸ್ಕೊಂಡ್ರೆ ಬೇಜಾರಾಗತ್ತೆ. ಇದು ಒಂದ್ ಜೀವನನ. ಆ ಮುದುಕಿ ಯಾವಾಗ್ಲೂ ಸುಮ್ನೆ ಬೈತಾನೆ ಇರತ್ತೆ. ಕೂತ್ರು ಬೈತಾಳೆ, ನಿಂತ್ರು ಬೈತಾಳೆ. ಬೈಯದನ್ನೇ ಚಟ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದೇ ಹಳೆ ಊರ್ಮಿಳ ಆಗಿದ್ದಿದ್ರೆ ಆ ಮುದುಕಿನ ಹೊಡೆದು ಹೂತ್ ಹಾಕ್ಬಿಡ್ತಾ ಇದ್ದೆ. ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹಲ್ಲು ಮುಡಿ ಕಚ್ಕೊಂಡಿದ್ದೀನಿ. ಈ ತರ ಎಲ್ಲ ಸಹಿಸ್ಕೊಂಡಿರ್ಬೇಕಾಕ ನಾವು. ಅಜ್ಜಿ ನನ್ಗೂನು ಯಾವಾಗ್ಲೂ ಬಾಯಿಗೆ ಬಂದಂಗ್ ಬೈತಿರ್ತಾಳೆ. ಜೊತೆಗೆ ಶಿವಗಾಮಿ ಬೇರೆ ಮನೆಗ್ ಊಟ ಕರ್ದಿದ್ದಾಳೆ. ಶಿವಗಾಮಿ ಏನಾದ್ರೂ ನಮ್ಮನ್ ಈ ಮನೇಲಿ ನೋಡಿದ್ರೆ 5 ನಿಮಿಷಕ್ಕೆ ಪೊಲೀಸ್ನ ಕರೆಸ್ತಾಳೆ. ನಾವು ಉಳ್ಕೊಳ್ಳೋದಕ್ಕೆ ಬೇರೆ ಜಾಗನೇ ಇಲ್ವಾ ಅಕ್ಕ? ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಹಾಗಿದೆ. ಆ ಅಜ್ಜಿನ್ ಬೇಕಾದ್ರೆ ಹೇಗಾದ್ರೂ ಸಹಿಸ್ಕೊಂಡಿರ್ಬೋದು. ಆ ಶಿವಗಾಮಿ ಬಂದ್ರೆ ಖಂಡಿತ ಸಿಕ್ಕಾಕೊಳ್ತೀವಿ. ಅದಕ್ಕಾದ್ರೂ ನಾವು ಬೇರೆ ಕಡೆ ಹೋಗ್ಲೇಬೇಕು. ವೈನವ್ರ, ನಾವು ಹೊರಗೆ ಹೋಗೋದೇನೋ ಬರೋಬ್ಬರ್ರಿ, ಆದ್ರೆ ಹೋಗಿ ಎಲ್ಲಿರೋದ್ರಿ? ಬಾಂಬೆಲಿ ನನ್ನ ಫ್ರೆಂಡ್ ಒಬ್ಳಿದಾಳೆ. ಅವಳ ಹತ್ರ ಸಹಾಯ ಕೇಳೋಣ ಅಂತಿದ್ದೀನಿ. ಮೊದ್ಲು ನಾವಿಲ್ಲಿಂದ ಆಚೆ ಹೋದ್ರೆ ಸಾಕು. ಸರಿ, ಹೊರಡೋದಕ್ಕೆ ಸರಿಯಾದ ಸಮಯ. ಅಜ್ಜಿ ಮಲ್ಗಿರ್ತಾರೆ. ನೀವ್ ಹೋಗಿ ಲಗೇಜ್ ತಗೊಂಬನ್ನಿ, ಒಟ್ಬಿಡೋಣ. ಲಗೇಜ್ ತರಕ ನಾವೇನ್ 4 ಸೂಟ್ಗೇಸ ತಗೊಂಬಂದಿವಿ. ಇರೋದು 1 ಗಂಟು. ಆ ಗಂಟ್ನೆ ಹೋಗಿ ತಗೊಂಬನ್ನಿ. ನಾನ್ ತಗೊಂಬರ್ಬೇಕಾ? ರೀ, ಹೋಗ್ ತರ್ತೀರಾ ಏನು? ತರ್ತೀನಿ. ಹೋಗ್ ತಗೊಂಬನ್ನಿ ಬೇಗ. ಬರೀ ನಿಮ್ ಕೆಲಸನ ಮಾಡೋದಾತು. ತಗೊಳ್ರಿ ನಿಮ್ ಗಂಟು. ಇಟ್ಬಿಟ್ರೆ ಎತ್ಕೊಂಬರವ್ರ ಯಾರು? ನಾನ್ ಎತ್ಕೊಂಬರ್ಬೇಕಾ? ವಾಯ್ಸು ನಾನ್ ಎತ್ಕೊಂಬರ್ಬೇಕಾ? ಇನ್ನೊಂಚೂರು. ನಾನ್ ಎತ್ಕೊಂಬರ್ಬೇಕಾ? ಎತ್ಕೊಂಡ್ ಬನ್ನಿ.